ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಸ್ಕಾಲರ್ಶಿಪ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವೇನಾದರೂ 1ನೇ ತರಗತಿಯಿಂದ ಓದ್ತಿದ್ರೆ 1ನೇ ತರಗತಿ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ 1ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ, ಹಾಗೆ 8ರಿಂದ 9ನೇ ತರಗತಿ 10, ಹಾಗೆ ಫಸ್ಟ್ PU, ಸೆಕೆಂಡ್ PU, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಮೆಡಿಕಲ್, ನರ್ಸಿಂಗ್, BCA, BCom, BA ಎಲ್ಲ ವಿದ್ಯಾರ್ಥಿಗಳಿಗೂ, ಹಾಗೆ MBA, MCA ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ. ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮಗೆ 6,000ದಿಂದ ಸ್ಟಾರ್ಟ್ ಆಗಿಬಿಟ್ಟು ನಿಮಗೆ 50,000ದವರೆಗೂ ಸಿಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದೊಂದು ತುಂಬಾ ಒಳ್ಳೆಯ ಸ್ಕಾಲರ್ಶಿಪ್ಪು. ಇಷ್ಟು ತನಕ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಸ್ಕಾಲರ್ಶಿಪ್ನಿಂದ ಹಣ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಸ್ಕಾಲರ್ಶಿಪ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರೂ ಕೂಡ ಆದಷ್ಟು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ, ಯಾರು ನಾಟ್ ಎಲಿಜಿಬಲು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಈ ಒಂದು ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು, ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೈತಿ, ವಿಡಿಯೋನ ಆದಷ್ಟು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತೀರೋ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಅಮೌಂಟ್ ಹೇಳೋದಾದರೆ, ನಿಮಗೆ ಇದು ಸ್ಕಾಲರ್ಶಿಪ್ ಬಂದುಬಿಟ್ಟು ನೀವೇನಾದರೂ 1ನೇ ತರಗತಿ ವಿದ್ಯಾರ್ಥಿಗಳಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 10,000ದವರೆಗೂ ಸ್ಕಾಲರ್ಶಿಪ್ ಅನ್ನೋದು ಬರುತ್ತಂತಲೇ ಹೇಳ್ಬೋದಾಗಿದೆ. ಹಾಗೆ 8ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 15,000ದವರೆಗೂ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಫಸ್ಟ್ PU, ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ 25,000ದವರೆಗೂ ಬರುತ್ತೆ. ಇನ್ನು ಡಿಗ್ರಿ, BCA, BCom, BA, ಇಂಜಿನಿಯರಿಂಗ್, ಮೆಡಿಕಲ್ ವಿದ್ಯಾರ್ಥಿಗಳಿಗಂತೂ 45,000ದವರೆಗೂ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಪೋಸ್ಟ್ ಗ್ರಾಜ್ಯುಯೇಟ್ ಅಂದರೆ MBA, MCA ವಿದ್ಯಾರ್ಥಿಗಳಿಗಂತೂ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದಾಗಿದೆ. ಅವರಿಗಂತೂ 50,000 ಮೇಲೆ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಎಲ್ಲರಿಗೂ ಕೂಡ ಬೆನಿಫಿಟ್ಸ್ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೋಗೋಣ. 2026-27ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೈಂಡ್ ಸರ್ಕಲ್ ವಿದ್ಯಾರ್ಥಿ ವೇತನ ಅಂತ. ಇದು ತುಂಬಾ ಇಂಪಾರ್ಟೆಂಟ್, ಒಳ್ಳೆ ವಿದ್ಯಾರ್ಥಿ ವೇತನ ಅಂತಲೇ ಹೇಳ್ಬೋದಾಗಿದೆ. ಇದಕ್ಕೆ ಏನೇನು ಎಲಿಜಿಬಿಲಿಟಿ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಏನೇನು ನೋಡ್ಬೋದು ಇಲ್ಲಿ. ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನೀವು ಇದನ್ನು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ತಿರ್ಬೋದು, ಮಾರ್ಚ್ 31, 2027. ಅಂದರೆ ನೀವು ನೆಕ್ಸ್ಟ್ ವರ್ಷದವರೆಗೂ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ತುಂಬಾ ಟೈಮ್ ಇದೆ. ಆರಾಮಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ತುಂಬಾ ಒಳ್ಳೆ ಸ್ಕಾಲರ್ಶಿಪ್, ಯಾರು ಕೂಡ ಬಿಡೋಕ್ಕೆ ಹೋಗಬೇಡಿ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಏನೆಲ್ಲ ಇದು ಬೇಕಂದರೆ, ಎಲಿಜಿಬಿಲಿಟಿ ಏನಿರಬೇಕಂದ್ರೆ ನೋಡ್ಬೋದು. ಯಾವುದೇ ಭಾರತೀಯ ಶಾಲೆ ಅಥವಾ ಕಾಲೇಜಿನಲ್ಲಿ ದಾಖಲಾದ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ, ಅಂದರೆ ನೀವು ಡಿಗ್ರಿ, ಡಿಪ್ಲೊಮೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಆದರೆ ಭಾರತೀಯರು ಆಗಿರಬೇಕಾಗುತ್ತೆ, ಮತ್ತೇನು ಇದಿಲ್ಲ. ಮತ್ತು ಕುಟುಂಬದ ವಾರ್ಷಿಕ ಆದಾಯ ಅಂದರೆ ನಿಮ್ಮ ಇನ್ಕಮ್ ಬಂದುಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 6 ಲಕ್ಷದ ಒಳಗಡೆ ಇದ್ದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗುತ್ತಾರೆ. ನೆಕ್ಸ್ಟು ನಿಮ್ಮ ಒಂದು ಅಂಕ ಬಂದುಬಿಟ್ಟು, ಅಂದರೆ ಹಿಂದಿನ ಶೈಕ್ಷಣಿಕ, ಅಂದರೆ ಈಗ ಫಸ್ಟ್ PU ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಅಂಕ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಈಗ ಯಾವುದಂದರೆ ಫಸ್ಟ್ PU ಅಂಕನ ಕನ್ಸಿಡರ್ ಮಾಡ್ತಾರೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PU ಅಂಕನ ಕನ್ಸಿಡರ್ ಮಾಡ್ತಾರೆ. ಆ ಥರ. ಹಿಂದಿನ ವರ್ಷದಲ್ಲಿ ನಿಮಗೆ 60% ನಿಮಗೆ ಬಂದಿರಬೇಕಾಗುತ್ತೆ. 60% ಇರಲೇಬೇಕಾಗುತ್ತೆ. 60% ಇದ್ದರೆ ಮಾತ್ರ ನಿಮಗೆ ಇದರಲ್ಲಿ ಅಮೌಂಟ್ ಅನ್ನೋದು ಬರುತ್ತೆ, ಇಲ್ಲಾಂದರೆ ಅಮೌಂಟ್ ಬರೋಲ್ಲ. ನೀವು 1ನೇ ತರಗತಿ ಆಗಿದ್ದರೂ ಅಪ್ಲೈ ಮಾಡ್ಬೋದು, ಎಲ್ಲರೂ ಅಪ್ಲೈ ಮಾಡ್ಬೋದಾಗುತ್ತೆ. ಅದ್ರ ಏನು ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ. ಹಾಗೆ ಪ್ರಯೋಜನಗಳೆಂದರೆ ವಿದ್ಯಾರ್ಥಿ ವೇತನ ಪ್ರಶಸ್ತಿಯ ಅಭ್ಯರ್ಥಿ ಅಗತ್ಯಗಳು ಆಧರಿಸಿ ಬದಲಾಗುತ್ತದೆ. ಆದರೆ ಅವರ ಸಂದರ್ಶನದ ನಂತರ ನಿರ್ಧರಿಸಲಾಗುತ್ತದೆ. ಕನಿಷ್ಠ ವಿದ್ಯಾರ್ಥಿ ವೇತನ ಮೊತ್ತ 6,000. ಕನಿಷ್ಠ ಅಂದರೆ ಈಗ 1ನೇ ತರಗತಿ ವಿದ್ಯಾರ್ಥಿಗಳಿಗೆಲ್ಲ 6ರಿಂದ 10,000ದವರೆಗೂ ಸಿಗುತ್ತೆ ಆ 1ನೇ ತರಗತಿ ವಿದ್ಯಾರ್ಥಿಗಳಿಗೆ. ಕನಿಷ್ಠ ಇಷ್ಟು, ಗರಿಷ್ಠ 50,000ದವರೆಗೂ ಸಿಗುತ್ತೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ ಒಂದು ಸ್ಕಾಲರ್ಶಿಪ್ಗೆ, ಮಿಸ್ ಮಾಡ್ಕೋಬೇಡಿ. ಹಾಗೆ ದಾಖಲೆಗಳು ಏನೇನು ಬೇಕಂದರೆ ತುಂಬ ಏನು ಡಾಕ್ಯುಮೆಂಟ್ಸ್ ಬೇಕಾಗಿರಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ.
ಕೊನೆಯ ಅರ್ಹತಾ ಪರೀಕ್ಷಾ ಅಂಕಪಟ್ಟಿ ಅಂದರೆ ನಿಮ್ಮ ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗುತ್ತೆ. ನೀವೇನಾದರೂ ಫಸ್ಟ್ ಪಿ ಯು ಆದರೆ SSLC ಅಂಕಪಟ್ಟಿ ಬೇಕಾಗಿರುತ್ತೆ. ಸೊ ಕುಟುಂಬದ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಕೂಡ ಬೇಕಾಗಿರುತ್ತೆ. ಸೊ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು, ಯಾವುದೇ ಸರ್ಕಾರಿ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದರೂ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡು, ಇಲ್ಲ ಅಂದರೆ ನಿಮ್ಮ ಹತ್ರ ವೋಟರ್ ಐ ಡಿ, ನೀವೇನಾದರೂ ಡಿಗ್ರಿ ವಿದ್ಯಾರ್ಥಿಗಳಾದರೆ ವೋಟರ್ ಐ ಡಿ ಇರುತ್ತೆ. ಸೊ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಆಗುತ್ತೆ. ಸೊ ಅಥವಾ ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡ್ ಯಾವ್ದಾದ್ರು ಆಗುತ್ತೆ. ಸೊ ಅದು ಸರ್ಕಾರಿ ಗುರುತಿನ ಚೀಟಿಗಳಿರಬೇಕು. ಗೌರ್ಮೆಂಟ್ ಡಾಕ್ಯುಮೆಂಟ್ಸ್, ಸೊ ಇದೊಂದು ಬೇಕಾಗುತ್ತೆ, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಶಾಲಾ ಕಾಲೇಜಿನ ಗುರುತಿನ ಚೀಟಿ, ಉಚಿತ ಪ್ರಮಾಣ ಪತ್ರ ಅಂದರೆ ನೀವು ವ್ಯಾಸಂಗ ಮಾಡ್ತೀರಲ್ಲ, ಅದು ವ್ಯಾಸಂಗದ ದೃಢೀಕರಣ ಪತ್ರ, ಏನಾದರೂ ಕಾಲೇಜಿನ ಡೀಟೇಲ್ಸ್ ಸ್ವಲ್ಪ ಇದ್ದರೆ ಆಗುತ್ತೆ. ಸೊ ಅಷ್ಟು ಬೇಕಾಗುತ್ತೆ. ನೆಕ್ಸ್ಟು ಪ್ರಸ್ತುತ ವರ್ಷದ ಶುಲ್ಕ ರಶೀದಿ, ನೀವು ಶುಲ್ಕ ದುಡ್ಡು ಕಟ್ಟಿರ್ತೀರಲ್ಲ ಕಾಲೇಜಿಗೆ ಅಥವಾ ಸ್ಕೂಲಿಗೆ. ಸೊ ಅಂದರೆ ಈಗ ಕಟ್ಟಿರ್ತೀರಲ್ಲ, ಸ್ಕೂಲ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಆಗಿರಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಕಟ್ಟಿರ್ತೀರಲ್ಲ, ಸೊ ಅಮೌಂಟ್ನ ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ ನಿಮಗೆ. ಸೊ ಆ ರೆಸಿಪ್ಟ್ನ ಇಟ್ಕೊಂಡಿರಬೇಕು. ಆ ರೆಸಿಪ್ಟ್ ಇದ್ದರೆ ಮಾತ್ರ ನಿಮ್ಗೆ ಅಪ್ಲೈ ಮಾಡೋಕ್ಕಾಗೋದು. ಸೊ ಆ ರೆಸಿಪ್ಟ್ನ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಏನೋ ಬೇಕಾಗುತ್ತೆ. ಸೊ ಮತ್ತೇನು ತುಂಬ ಡಾಕ್ಯುಮೆಂಟ್ಸ್ ಏನು ಬೇಡ. ಸೊ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಯಾವ್ದಾರು ಆಗುತ್ತೆ. ಸೊ ಮತ್ತು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಎಲ್ಲ ಲಿಂಕ್ ಆಗಿರಬೇಕು, ಮೊಬೈಲ್ ನಂಬರ್ ಕರೆಕ್ಟಾಗಿರಬೇಕು. ಸೊ OTP ಎಲ್ಲ ಬರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇಷ್ಟೇನೇ ಬೇಕಾಗುತ್ತೆ. ಇನ್ನೇನಾದರೂ ನೀವು ಡಿಗ್ರಿ ವಿದ್ಯಾರ್ಥಿಗಳಾದರೆ ಇಮೇಲ್ ID ಒಂದು ಕೇಳುತ್ತೆ. ಸೊ UCMS ನಂಬರ್ ಒಂದು ಕೇಳುತ್ತೆ, ರಿಜಿಸ್ಟರ್ ನಂಬರು. ಸೊ ಇಷ್ಟೇನೋ ಬೇಕಾಗುತ್ತೆ, ಮತ್ತೇನು ತುಂಬ ಡೀಟೇಲ್ಸ್ ಏನು ಬೇಡ. ಸೊ ಇಲ್ಲಿ ಅರ್ಜಿ ಹಾಕೋದು ಹೇಗಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈಗಲೇ ಅರ್ಜಿ ಸೇರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತದೆ. ನಿಮ್ಮ ಅರ್ಜಿಯನ್ನು ಪ್ರಾರಂಭಿಸಲು ಲಾಗಿನ್ ಮಾಡಿ ನೋಂದಾಯಿಸಿ. ಫಸ್ಟು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ, ಆಮೇಲೆ ಲಾಗಿನ್ ಆಗ್ಬೋದು. ನೀವು ಏನಾದರೂ ಈ ಒಂದು ವೆಬ್ಸೈಟ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ, ಆಮೇಲೆ ಲಾಗಿನ್ ಆಗ್ಬೋದಾಗುತ್ತೆ. ಸೊ ನೀವೇನಾದರೂ ಆಲ್ರೆಡಿ ಏನಾದರೂ ಲಾಗಿನ್ ಆಗಿದರೆ ಈ ಒಂದು ವೆಬ್ಸೈಟ್ಗೆ, ಸೊ ಆಮೇಲೆ ಮತ್ತೆ ಇದು ಮಾಡ್ಬೋದಾಗಿತ್ತು, ಅಂದರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಸೊ ನಿಮ್ಮ ವಿವರಗಳನ್ನು ಎಲ್ಲ ಫಿಲ್ ಮಾಡೋಕ್ಕಿರುತ್ತೆ. ಒಂದು 3 ಹಂತ ಇರುತ್ತೆ. ಎಲ್ಲ ಎಜುಕೇಷನ್ ಡೀಟೇಲ್ಸು, ಅಕಾಡೆಮಿಕ್ ಡೀಟೇಲ್ಸು ಎಲ್ಲ ಇರುತ್ತೆ. ಆಮೇಲೆ ಪರ್ಸ್ನಲ್ ಡೀಟೇಲ್ಸು, ಬೇಸಿಕ್ ಎಲ್ಲ ಡೀಟೇಲ್ಸು, ಆಮೇಲೆ ಅಡ್ರೆಸ್ಸು, ಆಮೇಲೆ ಒಂದಷ್ಟು 2 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕಿರುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅರ್ಜಿಯನ್ನು ಆಗುತ್ತೆ, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಈಗಲೇ ಅನ್ವಯಿಸಿ ಅಂತ ಇದೆಯಲ್ಲ, ಸೊ ಅಪ್ಲೈ ಮಾಡಿ ಅಂತ ತೋರಿಸುತ್ತೆ ನಿಮಗೆ. ಇಂಗ್ಲೀಷಲ್ಲಿದೆ, ನಿಮ್ಗೆ ಅರ್ಥ ಆಗಲಿ ಅಂತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಸೊ ಈಗಲೇ ಅನ್ವಯಿಸಿ ಅಂತ ಇದೆಯಲ್ಲ, ಸೊ ಈ ವೆಬ್ಸೈಟ್ ನೇಮ್ ಬಂದುಬಿಟ್ಟು ಬುಡ್ಡಿ ಫೋರ್ ಸ್ಟಡಿ ಅಂತ. ಸೊ ಇದು ಗೂಗಲಲ್ಲಿ ಸರ್ಚ್ ಮಾಡೋ ಸಿಗುತ್ತೆ. ಸೊ ಇಲ್ಲಾಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಇದೇ ಒಂದು ಸ್ಕಾಲರ್ಶಿಪ್ಗೆ ನೀವು ಬಂದು ನಿಲ್ತೀರ. ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್ ಇನ್ ಅಂತ ಸ್ಟೂಡೆಂಟ್ 2026-27 ಈಗಾಗಲೇ ಓಪನ್ ಆಗಿದೆ ಒಂದು ಸ್ಕಾಲರ್ಶಿಪ್ಪು. ಡೆಡ್ಲೈನ್ ತುಂಬ ಟೈಮ್ ಇದೆ, ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸೊ ಬೆನಿಫಿಟ್ಸ್ ಎಲ್ಲರೂ ತೊಗೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಈಗಲೇ ಅನ್ವಯಿಸಿ ಅಂತಿಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಮೊಬೈಲ್ ಸಂಖ್ಯೆ, ಇಮೇಲ್ ID ಹಾಕ್ಬಿಟ್ಟು ಇಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಖಾತೆಯನ್ನು ರಚಿಸಿ ಅಂತಿದೆಯಲ್ಲ, ಸೊ ಖಾತೆಯನ್ನು ರಚಿಸಿ ಮೇಲ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಖಾತೆಯನ್ನು ರಚಿಸಿ ಕ್ಲಿಕ್ ಮಾಡಿಬಿಟ್ಟು ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕು. ಸೊ ಹೆಸರು ಹಾಕಬೇಕು, ಕೊನೆ ಹೆಸರು, ಆಮೇಲೆ ಇಮೇಲ್ ID, ಮೊಬೈಲು, ಪಾಸ್ವರ್ಡು ಮತ್ತು ಪಾಸ್ವರ್ಡನ್ನು ಮತ್ತೆ ಹಾಕಬೇಕು. ಸೊ ಆಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆಯಲ್ಲ, ಟಿಕ್ ಮಾರ್ಕ್ನ ಮಾಡಿಬಿಟ್ಟು ರಿಜಿಸ್ಟರ್ ಆಗಿಬಿಟ್ರೆ ಸೊ ರಿಜಿಸ್ಟರ್ ಆಗುತ್ತೆ. ಸೊ ಆಮೇಲೆ ಆ ಡೀಟೇಲ್ಸ್ನ ಇಲ್ಲಿ ಲಾಗಿನ್ ಹಾಕಿಬಿಟ್ಟು ಲಾಗಿನ್ ಮಾಡ್ಬೋದಾಗುತ್ತೆ. ಸೊ ಇಷ್ಟೇ, ತುಂಬ ಏನು ಕಾಂಪ್ಲಿಕೇಟ್ ಆಗಿಲ್ಲ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿಲ್ಲ, ಲಾಗಿನ್ ಮಾಡೋಕ್ಕಾಗಿರಲಿ ಅದೇನು ಅರ್ಥ ಆಗಿಲ್ಲ ಅಂದರೆ ಅಪ್ಲೈ ನೌ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇದೊಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಯಾವುದಾದ್ರೂ ಒಂದು ವಿದ್ಯಾರ್ಥಿದು ಇಟ್ಕೊಂಡು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.